ಇದು ಅಗ್ನಿ ಸಾಕ್ಷಿ ಸೀರಿಯಲ್. ಅಗ್ನಿ ಸಾಕ್ಷಿ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಅದಿತಿ ಅಂದರೆ ಅಗ್ನಿ ಅವ್ರ ತಂಗಿ ಅದಿತಿಯನ್ನು ಅವ್ರ ಅಣ್ಣಗೆ ಫುಡ್ ಏನೋ ತಗೊಂಬಂದು ಅಲ್ಲಿಟ್ಟು ಅಣ್ಣ ಅಂತ ಹುಡುಕ್ತಾ ಇರ್ತಾ. ಅಂದರೆ ಅಗ್ನಿ ಇರಲ್ಲ, ಹೊರಗಡೆ ಹೋಗಿರ್ತಾನೆ. ಅಗ್ನಿ ಹೊರಗಡೆ ಹೋಗಿರೋದು ಹುಡುಕಿ ಸಾಕಾಯಿತು. ಮತ್ತು ಅವ್ರ ಡ್ಯಾಡಿಗೆ ಬಂದು ಅಣ್ಣನೇನಾದರೂ ನೋಡಿದ ಅಂತಂದ. ನನಗೇನೋ ಮಗ ಅನ್ನೋ ಕನ್ಸನಿದೆ, ಅವ್ನಿಗೆ ಅಪ್ಪ ಅನ್ನೋ ಕನ್ಸನಿರಲಿಲ್ಲ. ಅವನನ್ನು ಅಪ್ಪ ಅಂತ ಮಾತಾಡ್ಸಿದ್ದಾಗಲೂ ಇದ್ದಾದ್ರೂ ಆ ಕಡೆ ತೋರಿಸಿದ್ದು ಡ್ಯಾಡ್. ಅವನು ನಿನ್ನೆ ಆಗಿರೋ ಇನ್ಸಿಡೆಂಟು, ಪೊಲೀಸು ಇವತ್ತಾಗಿರೋ ಇನ್ಸಿಡೆಂಟು, ಅದೆಲ್ಲ ಇನ್ಸಿಡೆಂಟ್ ನೋಡಿ ಅವ್ನು ಟೆನ್ಷನಲ್ಲಿ ಇದ್ದಾನೆ. ಬಿಡು ಡ್ಯಾಡಿ ಹೋಗಲಿ ಅಂತೆಲ್ಲ. ಸರಿ ಕಣಮ್ಮ ಹೋಗಲಿ ಅಂತೆಲ್ಲ ಹೇಳ್ತಾನೆ. ಹೋಗಲಿ ಬಿಟ್ಬಿಡು ಅಂತೆಲ್ಲ ಅವ್ನ ಮಗಳಿಂದ ಸರಿ ಡ್ಯಾಡಿ ಆಯಿತು ಅಂತೆಲ್ಲ ಹೇಳ್ದ. ಹಂಗಲ್ಲ ಡ್ಯಾಡಿ ಅಂದರೆ ಎಲ್ಲೋ ಇರ್ತಾನೆ ಬಿಡಮ್ಮ ಅಂತೆಲ್ಲ ಹೇಳ್ದೆ. ಅಲ್ಲ ಡ್ಯಾಡಿ, ಆಗೋದೆಲ್ಲ ಕೆಲವೊಂದು ಸಲ ಅದಿತಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ಕೋಬೇಕಮ್ಮ. ಅದು ಹಿಂಗೆ ಡ್ಯಾಡಿ, ನೀರಲ್ಲಿ ಬಿದ್ದು ಮುಳುಗ್ತಾ ಇರ್ಬೇಕಾದ್ರೆ ಯಾರು ಸಹಾಯಕ್ಕೆ ಬಂದಿಲ್ಲ ಅಂದರೆ ಆಗ್ತಾ ಇರೋದಿಲ್ಲ ಒಳ್ಳೇದು ಅನ್ನೋಕ್ಕಾಗುತ್ತಾ ಅಂತ. ಹಾಗಲ್ಲ ಅದಿತಿ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಣ್ಣ ಎಲ್ಲ ಅಂತಲ್ಲಿ ಆರಾಮಾಗಿರ್ತಾನೆ, ಸೇಫಾಗಿರ್ತಾನೆ, ಬರ್ತಾನೆ ಬಿಡು. ನೀನು ಹೋಗು, ಲೇಟ್ ಆಗಿದೆ ಮಲ್ಕೊ ಹೋಗು ಅಂತೆಲ್ಲ ಅವ್ರ ತಂದೆ ಹೇಳಿ ಕಳಿಸ್ತಾ. ಅವ್ರ ತಂದೆನೂ ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಂದ ಹೋದ್ಮೇಲೆ ಅದಿತಿನೂ ಅಲ್ಲಿಂದ ಹೋದ್ಮೇಲೆ ಈ ಕಡೆ ಅಗ್ನಿನೂ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಅಲ್ಲಿ ಹೊರಗಡೆ ನಿಂತಿರ್ತಾರೆ. ಹೊರಗಡೆ ನಿಂತು ಯಾಕೋ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ, ಯಾಕೋ ಆ ಹುಡುಗಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊತಾ ಇದೆಯಾ ನೀನು ಅಂತೆಲ್ಲ ಹೇಳಿದ. ಹೌದು ಕಣೋ, ನಮ್ಮ ಮರ್ಯಾದೆ ಎಲ್ಲ ಹರಾಜು ಆಗಿಬಿಟ್ಲು. ವಿಶ್ವ ಅಂಕಲ್ ರಿಟೈರ್ಡ್ ಆದ ದಿವಸ ಮನೆಗೆ ಸೇಫಾಗಿ ಮನೆಗೆ ಬಿಟ್ಟು ಬಂದುಬಿಡೋಣ, ಇನ್ನೇನು ನನ್ನ ಕೆರಿಯರ್ ಸೆಟ್ಲ್ ಆಯ್ತಲ್ಲ ಅನ್ನೋ ಟೈಮ್ ಒಳಗೆ ಈ ಥರ ಆಗಬೇಕಾ ಅಂತೆಲ್ಲ ಹೇಳ್ತಾನೆ. ಅಲ್ಲ ಬಿಡು, ಹೋಗಲಿ ಆ ಹುಡುಗಿನೇ ವಿಡಿಯೋ ಮಾಡಿಸಿದಾಳ ಅಥವಾ ಆ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅನ್ನೋದು ಏನು ಪ್ರೂಫ್ ಇಲ್ಲ ಅಂತ. ಆದರೂ ಮತ್ತೆ ನಾವು ಹೆಂಗೋ ಅಂತೆಲ್ಲ ಹೇಳಿ. ಇಲ್ಲ ಕಣೋ, ಸರಿ ಆ ಹುಡುಗಿ ಸಿಕ್ಕರೆ ಏನೋ ಮಾಡ್ತೀಯ ನೀನು ಅಂತಂದರೆ ಏನು ಹೊಡಿತೀಯ? ಇಲ್ಲ ಹೊಡಿಯೋದಿಲ್ಲ. ಆ ಹುಡುಗಿ ಫಸ್ಟ್ ಯಾರು ಏನು ಹೆಸರು ಎಲ್ಲ ತಿಳ್ಕೊಬೇಕು. ಫಸ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡ್ಮೇಲೆ ಆಮೇಲೆ ಏನು ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಸ್ವಲ್ಪ ಕೋಪ ಅಂತ ಕಡಿಮೆ ಮಾಡ್ಕೊಳ್ಳು ಅಂತೆಲ್ಲ ಹೇಳ್ತಾನೆ. ಯಾರು ಎಷ್ಟೇ ಏನು ಹೇಳಿದ್ರು ಅವ್ನು ಕೇಳಾಗ ಅಗ್ನಿ ಅವರು ಕೇಳೋಕ್ಕೆ ರೆಡಿ ಇರಲ್ಲ. ಸರಿ ಇರಲಿ ಬಿಡು ಅಂತೆಲ್ಲ ಹೇಳಿ ಎಷ್ಟು ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾನೆ. ನಾನು ಹಿಂಗೆ ನನ್ನ ಲೈಫಲ್ಲಿ ಇಷ್ಟೊಂದು ಕೋಪ ಮಾಡ್ಕೊತಿದ್ದೆ ಪ್ರತಿ ವಿಷಯಕ್ಕೂ. ಈಗ ನನ್ನ ಲೈಫಲ್ಲಿ ಒಂದು ಹುಡುಗಿ ಬಂದಾಗಿದೆ, ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತಾರೆ. ನನಗೂ ಸಿಕ್ಕಿದಾಳಲ್ಲಪ್ಪ ಒಂದು ಹುಡುಗಿ, ಇಲ್ಲ ಅಂತ ಯಾರು ಹೇಳಿದರು? ನಂದು ಹಿಂದೆನೋ ಮುಂದಿನ ಎಲ್ಲ ಇದೆಲ್ಲ ಹಾಳು ಮಾಡೋಕ್ಕೆ, ನೆಮ್ಮದಿಯೆಲ್ಲ ಹಾಳು ಮಾಡೋಕ್ಕೆ ಸಿಕ್ಕಿದ್ದಾಳಲ್ಲಪ್ಪ ಹುಡುಗಿ ಅಂತೆಲ್ಲ ಹೇಳ್ದೆ. ಈ ಕಡೆ ಅವಳು ನನ್ನ ವೀಡಿಯೋ ನೋಡ್ಕೊತ ನಕ್ಕಂತ ಎಲ್ಲೋ ಒಂದಲ್ಲಿ ಮಲ್ಕೊಂಡಿರ್ತಾಳೆ, ವೀಡಿಯೋ ನೋಡ್ಕೊಂಡು ನಕ್ಕಂತ ಇರ್ತಾಳೆ ಅಂತೆಲ್ಲ. ಇಲ್ಲ ಬಿಡು, ಆ ಹುಡುಗಿ ವೀಡಿಯೋ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರೂ ಸುಮ್ಮನೆ ಇರೋ, ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ. ಈ ಕಡೆ ಸಾಕ್ಷಿ ಪಾತ್ರೆ ತೊಳಿತಾ ಅವ್ರ ಅತ್ತೆ ಬರ್ತಾ, ಅತ್ತೆ ಕ್ಷಮಿಸಿ ಅತ್ತೆ, ನಾನು ಅದು ಬೇಕಂತ ಮಾಡಿದ್ದಲ್ಲ ಅಂತೆಲ್ಲ. ಇರಲಿ ಬಿಡಮ್ಮ, ನನಗೂ ಅರ್ಥ ಆಗುತ್ತೆ ಅಂತೆಲ್ಲ ಹೇಳಿ ಬಣ್ಣದ ಮಾತಾಡ್ತಾರೆ. ಸರಿ ಇರಲಿ ಬಿಡು ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಅವರು ನಾನೇನು ನಿಮ್ಮ ಸ್ವಂತ ತಾಯಿ ಆಗಿದ್ದರೆ ನೀನು ನನಗೆ ಈ ಥರ ಮಾಡ್ತಿದ್ದೆ ಅಂತೆಲ್ಲ ಹೇಳಿ ಸುಮ್ಮನೆ ಮನಸ್ಸು ಚುಚ್ಚಿ ನೋಯಿಸಿ ಮಾತಾಡಿಸ್ತಾ ಇರ್ತಾರೆ. ಅಲ್ಲ ಅತ್ತೆ, ಅದು ಈಗ ರಮೇಶ್ ಅಂಕಲು ನನ್ನ ಸ್ಯಾಲ್ರಿನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಯಾರ, ಚೀಟಿನೂ ಹಾಕ್ತೀನಿ, ಈ ಮನೆಗೂ ಎಷ್ಟು ಸಾಧ್ಯ ಅಷ್ಟು. ಇಲ್ಲ ಸಹಾಯ ಅಲ್ಲ, ನಾನು ಈ ಮನೆ ಸದಸ್ಯ ಅಲ್ವಾ, ನನ್ನ ಕೈಲಾದಷ್ಟು ನಾನು ಜವಾಬ್ದಾರಿ ತೊಗೊತೀನಿ ಅಂತೆಲ್ಲ ಹೇಳ್ತಾ. ಸರಿ ಚೀಟಿ ಗೀಟೆ ಎಲ್ಲ ಹಾಕಿ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳಿ ಅಗ್ನಿ ಮತ್ತು ಆ ಹುಡುಗಿನ ಬಗ್ಗೆನೇ ಯೋಚನೆ ಮಾಡಿ, ಆ ಹುಡುಗಿ ಬಗ್ಗೆ ಯೋಚನೆ ಬಿಡೋ, ಹೋಗಲಿ ಅದಿತಿ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ, ಹೋಗೋವರೆಗೂ ಮಲ್ಕೊಳಲ್ಲ ಅನ್ನೋದು ಗೊತ್ತಲ್ಲ ಅಂತ. ಕಣೋ, ನನ್ನ ಲೈಫಲ್ಲಿ ಎಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ ಅಂತ ನಿನಗೆ ಗೊತ್ತಾ? ಮೊದಲು ಅಮ್ಮ ಹೋದರು, ಆಮೇಲೆ ಅಪ್ಪ ಬೇರೆ ಇನ್ಯಾರನ್ನೂ ಮದುವೆ ಆದ, ಆಮೇಲೆ ನನ್ನ ಮುದ್ದಿನ ತಂಗಿ ಮದುವೆ ದಿವಸನೇ ಅವಳಿಗೂ ಹಂಗಾಯ್ತು. ನಾನು ಇಷ್ಟೊಂದು ಪ್ರೀತಿ ಮಾಡಿರೋ ಹುಡುಗಿ ನನ್ನನ್ನು ಬಿಟ್ಟೋದು, ಎಲ್ಲ ಗೊತ್ತಿರೋದೇ ಇದಲ್ಲೂ ನಿನಗೆ ಗೊತ್ತಿಲ್ಲದೆ ಏನಾದರೂ ಇದೆನಾ ಅಂತೆಲ್ಲ ಹೇಳ್ದೆ. ಸರಿ ಆಗಿರೋದಿಲ್ಲ, ಆದರೂ ಹೋಗಲಿ, ನಿನ್ನ ಬಗ್ಗೆ ಅದಿತಿ ಫೋನ್ ಮಾಡ್ತಾ ಇದ್ದಾಳೆ, ನಿನ್ನ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಅದಿತಿ ನಿಂಗೆ ಫೋನ್ ಮಾಡ್ತಾ ಇರೋದು, ನಿನ್ನ ತಂಗಿ ಕಣೋ ಕಾಳಜಿ ಮಾಡ್ತಾಳೆ ನಿನ್ನ ಮೇಲೆ, ಹಿಂಗೆ ಕಾಳಜಿಗೆ ಫೋನ್ ಮಾಡಿರೋದು ಅಂತೆಲ್ಲ ಹೇಳ್ದೆ. ಸರಿ ನೀನು ಮನೆಗೆ ಹೋಗು ನೋಡೋಣ. ಆ ಹುಡುಗಿನ ಹುಡುಕ್ಬೇಕಂದ್ರೆ ಹೆಸರು ಗೊತ್ತಾ ಅಂದಿಲ್ಲ, 2 ಸಲ ಭೇಟಿಯಾಗಿ ಅಂತ ಅವ್ನ ಹೆಸರು ಗೊತ್ತಿಲ್ಲ, ಅಟ್ಲೀಸ್ಟು ಊರು ಗೊತ್ತಿಲ್ಲ, ತಂದೆ ತಾಯಿ ಗೊತ್ತಿಲ್ಲ, ಏನು ಕೆಲಸ ಮಾಡ್ದ ಅದು ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇದ್ದರೆ ಹೆಂಗೆ ಹುಡುಕೋದು? ಅಟ್ಲೀಸ್ಟ್ ಹೋಗಲಿ, ಲಾಸ್ಟ್ ಗಾಡಿ ನಂಬರ್ ಆದರೂ ನೋಟ್ ಮಾಡ್ಕೊಂಡು ಅದನ್ನೂ ಇಲ್ಲ, ಹೆಂಗೆ ಹುಡುಕೋದು? ಅಟ್ಲೀಸ್ಟ್ ಹೋಗಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾರಲ್ಲ, ಅಲ್ಲಿ ಗಾಡಿ ನಂಬರ್ ಇರುತ್ತೆ ಬಾ ಅಂದರೆ ಇಲ್ಲ, ಪೊಲೀಸ್ ಕಂಪ್ಲೇಂಟು ಕೊಟ್ಟಿಲ್ಲ, ಕೇಸು FIR ಮಾಡಿಸಿಲ್ಲ ಹುಡುಗಿ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ
ಹೆಂಗೆ ಹುಡ್ಕೋದು ಸರಿ ನಡಿ ಅದಿತಿ ಫೋನ್ ಮಾಡಿದಾಳೆ ನಿನ್ನ ಮನೆಗೆ ಹೋಗು, ನಿಮ್ಮ ಮನೆಗೆ ಹೋಗೋವರೆಗೂ ಅದಿತಿ ಮಲ್ಕೊಳಲ್ಲ ಅನ್ನೋ ಗೊತ್ತಿಲ್ಲ ನಡಿ ಅಂತೆಲ್ಲ ಕಳಿಸ್ದ. ಆಮೇಲೆ ಅವರು ಅಗ್ನಿ ಅವ್ರ ಫ್ರೆಂಡಿಗೆ ಅದಿತಿ ಫೋನಲ್ಲಿ ಮಾತಾಡ್ತಾರೆ. ಬ್ರೋ ಅಂತಂದು ಅಣ್ಣ ಇದ್ದಾನ ಜೊತೆಗೆ ಇದ್ದಾನ ಅಂತೆಲ್ಲ ಸೇಫ್ ಆಗಿದ್ದಾನ ಅಂತ. ಸರಿ ಕುಡಿದಿದ್ದಾನ ಅಂತೆ. ಸ್ವಲ್ಪ ಸರಿ ಅಲ್ಲ ಕಣೋ ಏನಿಲ್ಲ, ಸ್ವಲ್ಪ ಆ ಹುಡುಗಿ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ, ಹುಡುಕ್ತಾನಂತ. ಇನ್ನು ಹುಡುಕ್ಬೇಕು, ಆ ಹುಡುಗಿ ಹುಡುಕೋವ್ರಿಗೂ ಸಮಾಧಾನ. ನೀನು ಯೋಚನೆ ಮಾಡ, ಫ್ರೆಂಡ್ ಇನ್ ನೀಡ್ ಅಂತ ಇಲ್ವಾ ಅಂದೆ. ನೀನು ಯೋಚನೆ ಮಾಡೋದು ಬಿಟ್ಬಿಡು ಆ ಹುಡುಗಿನ ಅಂತೆಲ್ಲ ಹೇಳ್ದೆ. ಯಾಕೆ ಅಂತೆಲ್ಲ ಹೇಳಿದಾಗ ಹೋಗ್ಲಿ ಬಿಟ್ಬಿಡು ಅಂತೆಲ್ಲ ಹೇಳ್ತಾ, ನಿಮ್ಮಿಬ್ಬರು ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು ನಾನು, ಲಾಸ್ಟಿಗೆ ನಾನು ನಿನ್ನ ಪರವಾಗಿ ನಿಂದಿರಬೇಕು ಅಂತೆಲ್ಲ ಹೇಳಿದೆ. ಇಲ್ಲಿ ಮಂಜರಿ ಮೊಸರನ್ನ ಗಬ ಗಬ ಅಂತ ತಿಂತಾಯಿರ್ತಾ. ಮೊಸರನ್ನ ಗಬ ಗಬ ಅಂತ ತಿಂತಾರೆ. ನಮ್ಮಮ್ಮ ಏನು ತುಂಬ ಆಟ ಆಗಿದ್ದಾಳೆ, ತುಂಬ ಕೋಪ ಮಾಡ್ಕೊಂಡು ಮೊಸರನ್ನ ತಿಂತಾಳೆ. ಮೊಸರನ್ನ ಮೈಗೆಲ್ಲ ಕೋಪ ಬಂದಿರೋದೆಲ್ಲ ಕಡಿಮೆ ಆಗ ಮೊಸರನ್ನ ತಿಂತಾಳೆ ಅಂತ ಮಕ್ಕಳಿಬ್ಬರು ಚುಡಾಯಿಸ್ತಾ ಇರ್ತಾರೆ. ಅದೇ ಟೈಮಿಗೆ ಬಂದು ನೋಡಿ ಅವಳ ಹತ್ರ ಇರೋ ದುಡ್ಡು ಒಂದೊಂದು ಪೈಸೆನೂ ನಂದೇ ದುಡ್ಡು ಅದು ಆಯಿತಾ. ಅವಳನ್ನ ಹೆಂಗೆ ಜೀವನದಾಳು ಮಾಡಿಸ್ತಂದರೆ ಈ ಮಂಜರಿ ಇರೋವರೆಗೂ ಒಂದು, ಇಲ್ಲಾಂದರೆ ಅವಳಿರೋವರೆಗೂ ಒಂದು, ಅವರಿಬ್ಬರು ಇಬ್ಬರಲ್ಲಿ ಒಬ್ಬರು ಇರೋವರೆಗೂ ಆ ಮಂಜರಿ ಅವಳು ನನ್ನ ಕಾಲು ಕೆಳಗೆ ಜೀತದಾಳಾಗಿ ಇರಬೇಕು ಅಂತೆಲ್ಲ ಹೇಳ್ತಾ, ಜೀತದಾಳಾಗೆ ಇಟ್ಕೊತೀನಿ ನಾನು ಅಂತೆಲ್ಲ ಹೇಳಿದೆ. ಇದೇ ಟೈಮಿಗೆ ಈ ಕಡೆ ಅವ್ರ ಮಗಳನ್ನು ಅಮ್ಮ ಸ್ವಲ್ಪ ಆದರೂ ಇದರಿಂದ ಇರಬೇಕು ಅಂತೆಲ್ಲ ಹೇಳಿದಾಗ ಅವ್ರ ಅಮ್ಮನ ಮಗಳ ಕಪಾಳಕ್ಕೆ ಹೊಡೆದು ಬಿಡ್ತಾಳೆ. ಮಗಳ ಕಪಾಳಕ್ಕೆ ಹೊಡೆದು ಇದು ನಾನು ಮಾಡಿರೋದು ರೂಲ್ಸ್. ಆಮೇಲೆ ಅವ್ರ ತಂಗಿ ಮಕ್ಕಳು ಆಗಲೆಲ್ಲ ಕತೆ ಥರ ದುಡಿದ್ಯಾ, ನೈಟು ಮಲ್ಕೊಳಲ್ಲ ಅಂದರೆ ಹೆಂಗೆ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ನಿದ್ದೆ ಬರೋಲ್ಲ. ಈ ಕಡೆ ಹೊರಗಡೆ ಬಂದಾಗ ಅವಾಗ ಹೇಳ್ತಿರ್ತಾರೆ, ನೋಡು ಈಗ ಅದು ನಿಮ್ಮೆಲ್ಲರ ಕಣ್ಣಿಗೂ ಸಾಕ್ಷಿ ಎಕ್ಸಾಮಲ್ಲಿ ಕಾಪಿ ಹೊಡೆದು ಸಿಗೆ ಬಿದ್ದಾಳ ಅಂತೇಳಿ, ಆದರೆ ಅದರಲ್ಲಿ ಚೀಟಿ ಇಟ್ಟಿರೋದು ನಾನು, ಜಾಮೆಟ್ರಿ ಬಾಕ್ಸ್ ಒಳಗೆ ಸಿಹಿ ಹಾಕಿರೋದು ನಾನು ಅಂತೆಲ್ಲ ಹೇಳ್ತಾ. ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಹೇಳಿದಾಗ, ಕಣೆ ಅವಳು ಫಾಸ್ಟಾಗಿ ಇಲ್ಲಿಂದ ಹೋಗ್ಬಿಟ್ರೆ, ದೊಡ್ಡ ಜಾಬ್ ಸಿಕ್ಬಿಟ್ರೆ ನಿಮ್ಮನ್ನೆಲ್ಲ ಕಾಲು ಕಸ ಥರ ನೋಡ್ತಾಳೆ. ಇದನ್ನೆಲ್ಲ ಸಾಕ್ಷಿ ಹೊರಗೆ ನಿಂತು ಕೇಳಿಸ್ಕೊತಾ ಇರ್ತಾಳೆ. ಇವಾಗ ನಿಮ್ಮ ಕಾಲು ಕೆಳಗೆ ಬಿದ್ದಿಲ್ಲ, ನೀವು ಹೇಳ್ದಂಗೆ ಸೇವೆ ಮಾಡ್ಕೊತಾ ಇದ್ದಾಳೆ, ನೀವು ಲಕ್ಷ ಸಂಬಳ ಮಾಡ್ತಿದ್ದೀರಿ. ಅವಳು ಅಷ್ಟು ಟ್ಯಾಲೆಂಟ್ ಇರೋ ಹುಡುಗಿ ನಿಮಗೆಲ್ಲ ಕೆಲಸ ಮಾಡಿಕೊಡಿದ್ರೆ ಟ್ಯಾಲೆಂಟ್ ಇರೋದಕ್ಕೆ ಲಕ್ಷದ್ದು ಅಂತೆಲ್ಲ ತುಂಬ ಅಂದರೆ ತುಂಬ ಹತ್ತು ಬಿಡ್ತಾಳೆ. ಇದು ನೆಕ್ಸ್ಟ್ ಸ್ಟೆಪ್ ಇಲ್ಲಿಗೆ ಮುಗಿತೈತಿ. ಇದು ಅಂದರೆ ಸಾಮಾನು ಬಿದ್ದಿರುತ್ತೆ, ಏನೋ ಬಿದ್ದಿದೆ ಅಂತ ಹೊರಗೆ ಬಂದು ನೋಡಿದಾಗ ಆವಾಗ ಇವರಿಬ್ಬರಿಗೆ ಮುಗಿತೈತೆ, ಸಾಕ್ಷಿಗೂ ಮತ್ತು ಮಂಜರಿಗೂ. ನೆಕ್ಸ್ಟ್ ಎಪಿಸೋಡಲ್ಲಿ ಮಗಳೇ ಹೇಳು, ಎಚ್ಚರವಾಗು, ಬೆನ್ನಿಗೆ ಚೂರಿ ಹಾಕಿರ್ತಾರೆ, ಹುಷಾರಾಗಿರಬೇಕು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಸಾಕ್ಷಿಗೆ ಅವರು ಮಾವನ ಮಕ್ಕಳು ಇಬ್ಬರು ಸಾಕ್ಷಿಗೆ ಸಾಯಂಕಾಲ ನಂದು ಪಾರ್ಟಿ ಇದೆ, ಡ್ರೆಸ್ ಎಲ್ಲ ಐರನ್ ಮಾಡಿ ಎಲ್ಲ ನೀಟಾಗಿ ಎತ್ತಿಡಬೇಕು ಅಂತೆಲ್ಲ ಹೇಳ್ತಾರೆ. ಅವಾಗ ಮಂಜರಿ ಬಂದು ನಾಳೆಯಿಂದ ನಿಮ್ಮ ಕೆಲಸಗಳು ನೀವೇ ಮಾಡ್ಕೊತಾರೆ ಸರಿ, ಇಲ್ಲ ಅಂದರೆ ಸರಿ ಇರಲ್ಲ ನೋಡು ಅಂತೆಲ್ಲ ಹೇಳ್ತಾವೆ. ಸಾಕ್ಷಿ ಇವತ್ತೊಂದು ದಿವಸ ಅಂತೆ ಮಾಡ್ಕೊಳಮ್ಮ, ನಾಳೆಯಿಂದ ಅವ್ರವ್ರ ಕೆಲಸ ಅವರೇ ಮಾಡ್ಕೊತಾರೆ ಅಂತೆಲ್ಲ ಹೇಳಿ ಕೆನ್ನೆ ಸವರಿ ಹೋಗ್ತಾ ಇರ್ತಾರೆ. ಕೈ ಸವರಿ ಕೆನ್ನೆ ಸವರಿ ಹೋಗ್ತಾ ಇರ್ಬೇಕಾದ್ರೆ ಅದಿತಿ ಎಲ್ಲ ಬಿಡಲ್ಲ. ಸಾಕ್ಷಿನೂ ಅವ್ರ ಅತ್ತೆ ಕೈ ಹಿಡ್ಕೊತಾಳ. ಏನು ಮಾತಾಡ್ತಾಳ ಅನ್ನೋದು ನೋಡ್ಬೇಕು ನಾಳೆ. ಯಾಕಂದರೆ ನಾನು ಅತ್ತೆ ಮನಸ್ಸು ತುಂಬ ನೋಯಿಸಿಬಿಟ್ಟಿದ್ದೀನಿ ಅಂತ ಅವ್ರ ತಂಗಿ ಮುಂದೆ ಎಲ್ಲ ಹೇಳಿರ್ತಾಳೆ. ನಿಮಗೆ ಹರ್ಟ್ ಮಾಡಬೇಕಂತ ಅಲ್ಲ,